ನಿಜವಾದಂಥ ಬಡವರಿಗೆ ಸೇವೆ ಆಗ್ತಾ ಇದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಬಡವರಿಗಾಗಿ ಮನೆ, ಅನ್ನ, ನೀರು, ಗ್ಯಾಸು ಎಲ್ಲವನ್ನು ಕೊಡುತ್ತಾ ಆರೋಗ್ಯದ ಭಾಗ್ಯವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆಯುಷ್ಮಾನ್ ಭಾರತ ಮತ್ತು ಜನೌಷಧಿ ಕೇಂದ್ರ ಮುಖಾಂತರ ಬಡವರ ಆರೋಗ್ಯಕ್ಕೆ ಕೂಡ ಅವರು ಕಾಳಜಿ ಮಾಡಿದ್ದಾರೆ. ಇದು ನಿಜವಾಗಲೂ ಕೂಡ ಬಡವರ ಬಂಧು ನರೇಂದ್ರ ಮೋದಿಯವರ ಬಡವರಿಗಾಗಿರುವಂಥ ಒಂದು ವ್ಯವಸ್ಥೆ. ಔಷಧಿ ಅತ್ಯಂತ ಅಗ್ಗದ ದರದಲ್ಲಿ ಸಿಗಬೇಕು, ನಿಲುಕುವ ದರದಲ್ಲಿ ಸಿಗಬೇಕು ಅಂತ ಹೇಳಿ ಕಳೆದ 2017ರಿಂದ ಜನೌಷಧಿ ಕೇಂದ್ರವನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿ 1,000ಕ್ಕಿಂತ ಹೆಚ್ಚು ಜನೌಷಧಿ ಕೇಂದ್ರಗಳು ಈಗಾಗಲೇ ಇದ್ದಾವೆ. ಈಗ ತಾನೇ ಒಂದು ಉದಾಹರಣೆಯನ್ನು ಹೇಳಿದರು, BP ಮಾತ್ರೆ ಹೊರಗಡೆ 50 ರೂಪಾಯಿ ಇದ್ದಿದ್ದು ಇಲ್ಲಿ 10 ರೂಪಾಯಿಗೆ ಮಾತ್ರ ಸಿಗ್ತಾ ಇದೆ ಅಂತ. ಹೀಗೆ ಬಡವರಿಗೆ ಸಾಕಷ್ಟು ಆರ್ಥಿಕ ತೊಂದರೆ ಇರ್ತದೆ. ಅದರಲ್ಲಿ ಅವರಿಗೆ ಏನಾದರೂ ಆರೋಗ್ಯ ತೊಂದರೆ ಆದರೆ ಔಷಧಿಯ ಭಾರ ಆಗಬಾರ್ದು ಅನ್ನುವಂಥ ಕಳಕಳಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇದನ್ನು ಮಾಡಿರುವಂಥದ್ದು. ಇದು ಜನೌಷಧಿ ಏನಿದೆಯಲ್ಲ, ಇದು ಜನರಿಗೆ ಒಳ್ಳೆಯದಾಗುತ್ತೆ. ಜನರು ಇಲ್ಲಿ ಆಶೆಪಟ್ಟಿದ್ದರು ಇಲ್ಲಿ ಆಗ್ಬೇಕಂತಂದು, ಆ ದೃಷ್ಟಿಯಿಂದ ನಾವು ಇಲ್ಲೇ ಮಾಡೀವಿ. ಇದನ್ನು ಬೇರೆದವರು ಮಾಡಿದ್ರು, ಅದಕ್ಕಿಂತ ಪೂರ್ವದಲ್ಲಿ ನಾವು ಮಾಡಿದ್ದಕ್ಕೆ ಅವ್ರಿಗೆ ಒಡಕ್ಕೆ ಬರಲಿಲ್ಲ. ಸಾರ್ವಜನಿಕರಿಗೆ ಇದರಿಂದ ಒಳ್ಳೆಯದಾಗುತ್ತೆ. ಇದು ಇಲ್ಲಿ ಬರ್ತಕ್ಕಂಥ ಸಾವಿರಾರು ಜನರಿಗೆ ಅನುಕೂಲ ಆಗುತ್ತೆ. ಮತ್ತು ಸಾರ್ವಜನಿಕರಿಗೆ ಸರ್ಕಾರಿ ಏನು ಹೊರಗೆ ಟೆಂಡರ್ ಆಗ್ತಾರಲ್ಲ, ಅದಕ್ಕಿಂತ ಕಡಿಮೆ ರೇಟದೊಳಗೆ ಜನೌಷಧಿ ಸಿಗುತ್ತೆ. ಅದಕ್ಕೆ ಸರ್ಕಾರಿ ಒಳಗೆ ಡಾಕ್ಟ್ರು ಇದಕ್ಕೆ ರೆಫರ್ ಮಾಡಕತ್ತಾರೆ. ಜಿಲ್ಲಾ ಆಸ್ಪತ್ರೆ ಪಕ್ಕಕ್ಕೆ ಇರೋದ್ರಿಂದ